ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಬಾದಾಮಿಯಲ್ಲಿ ಶರಣರ ನಡಿಗೆ ಭಾವೈಕ್ಯತೆ ಕಡೆಗೆ ಸಾರಲು ಜೊತೆಯಲ್ಲಿ ನಡೆದ ಶರಣ ಸೂಫಿ ಸಂತರು ಹಜರತ್ ಸೈಯದ್ ಬಾದ್ಶಾ ಹಾಗೂ ಶ್ರೀ ಶಿವಪ್ಪಜ್ಜನವರ ಉರುಸು ಪ್ರಯುಕ್ತ ಪಟ್ಟಣದಲ್ಲಿ ಶರಣರ ನಡಿಗೆ ಭಾವೈಕ್ಯತೆಯ ಕಡೆಗೆ ಕಾರ್ಯಕ್ರಮ ಬುಧವಾರ ನಡೆಯಿತು. ಹಿರೇಮಸೂತಿಯಿಂದ ಬಜಾರ್ ಮಾರ್ಗವಾಗಿ ಅಜ್ಜನವರ ಮನೆಯಿಂದ ಗಂಧವನ್ನ ಹೊತ್ತಿ ಬಾವನ್ ಬಂಡೆ ಕೋಟೆ ಮೇಲಿರುವ ಹಜರತ್ ಸೈಯದ್ ಬಾದ್ಶಾ ದರ್ಗಾದವರೆಗೆ ಮೆರವಣಿಗೆ ನಡೆಯಿತು. ನಂತರ ಸಂತ ಸೂಫಿ ಸೈಯದ್ ಬಾದ್ಶಾ ದರ್ಗಾಕ್ಕೆ ಮತ್ತು ಪಕ್ಕದಲ್ಲಿದ್ದ ಶರಣ ಶಿವಯ್ಯಪ್ಪಜ್ಜನ ಗದ್ದುಗೆಗೆ ಹಿಂದೂ ಮುಸ್ಲಿಂ ಭಕ್ತರು ಭಾವೈಕ್ಯತೆಯಿಂದ ಪೂಜೆ ಸಲ್ಲಿಸಿದರು. ಹಜರತ್ ಸೈಯದ್ ಸಾದಾತ್ ದರ್ಗಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಭಾವೈಕ್ಯತೆ ನಡಿಗೆ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೆಯುತ್ತದೆ. ನಾಡಿನಾದ್ಯಂತ ಸೌಹಾರ್ದ ಯಾತ್ರೆಯನ್ನು ಬಯಸುವ ಮತಾತೀತ ಮನಸ್ಸುಗಳಿವೆ. ಸ್ನೇಹ ಪ್ರೇಮ ಬಯಸುವವರು ನಮ್ಮೊಂದಿಗೆ ಕೈಜೋಡಿಸುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಎಂದು ನಡಿಗೆಯಲ್ಲಿ ಭಾಗವಹಿಸಿದ್ದ ನಿಡಿಗೋಳದ ಸೂಫಿ ಶರಣ ಹಜರತ್ ಸೈಯದ್ ಹುಸೇನ್ ಸಾಹೇಬ್ ಹೇಳಿದರು. ದರ್ಗಾದ ಉರುಸು ಮತ್ತು ಮಹಾಪ್ರಸಾದ ದಾಸೋಹ ಗುರುವಾರ ನಡೆಯಿತು. ದರ್ಗಾದ ಪೀಠಾಧಿಪತಿಗಳಾದ ಹಜರತ್ ಸೈಯದ್ ಮುಬಾರಕ್ ಬಾದ್ಶಾ ಇವರ ನೇತೃತ್ವದಲ್ಲಿ ಬಾದಾಮಿ ನವಗ್ರಹ ಹಿರೇಮಠದ ಪೂಜ್ಯ ಶಿವಪೂಜಾ ಶಿವಾಚಾರ್ಯ ಸ್ವಾಮೀಜಿ, ನವಲಗುಂದ ಗವಿಮಠದ ಪೂಜ್ಯ ಬಸವಲಿಂಗ ಸ್ವಾಮೀಜಿ, ವಿಜಯಪುರದ ಹಜರತ್ ಸೈಯದ್ ಮೊಹಮ್ಮದ್ ಗೇಸುದರ್ ರಾಜ್ ಹುಸೇನಿ, ಇಳಕಲ್ಲದ ಹಜರತ್ ಸೈಯದ್ ಶಾ ಮುರ್ತುಜಾ ಹುಸೇನಿ, ಅಲ್ ಖಾದ್ರಿ ಅಲ್ ಮಾರೂಫ್ ಫೈಸಲ್ ಪಾಷಾ, ನರಗುಂದ ಬೈರನಹಟ್ಟಿ ದೊರೆಸ್ವಾಮಿ ಮಠದ ಪೂಜ್ಯ ಶಾಂತಲಿಂಗ ಸ್ವಾಮಿಗಳು, ಕೊಂಡಗೂಳಿಯ ಪ್ರಶಾಂತ ದೇವರು, ಸಿಂಧನೂರು ಚಿಂತಾಪಲ್ಲಿಯ ಗುರು ಡಾಕ್ಟರ್ ಗಫೂರ್ ತಾತನವರು, ಸಿಂಧನೂರು ಹಜರತ್ ಸೈಯದ್ ಶಾ ರಫಿಯುದ್ದೀನ್ ಖಾದ್ರಿ, ನಿಡಿಗೋಳ ಸೂಫಿ ಶರಣ ಹಜರತ್ ಸೈಯದ್ ಹುಸೇನ್ ಸಾಹೇಬ್, ನರಗುಂದ ಮೈಬುಸುಬಾನಿ ದರ್ಗಾದ ಹಜರತ್ ಬಾಬುಸಾಬ್ ಶರಣರು, ಅಸೂಟಿಯ ರೇವಣಸಿದ್ದ ಸ್ವಾಮಿಗಳು, ಬದಾಮಿಯ ಮುದುಕಯ್ಯ ಹಿರೇಮಠ ಸ್ವಾಮಿಗಳು, ಶರಣಯ್ಯ ಹಿರೇಮಠ ಸ್ವಾಮಿಗಳು ಹಾಗೂ ದರ್ಗಾದ ಮುತವಲ್ಲಿ ಜನಾಬ್ ಮೆಹಬೂಬ್ ಸಾಹೇಬ್ ಮುಲ್ಲಾ ಮತ್ತಿತರರು ಭಾವೈಕ್ಯತಾ ನಡಿಗೆಯಲ್ಲಿ ಹೆಜ್ಜೆ ಹಾಕಿದರು. ದೇವರಾಜ್ ರತ್ನಾಕರ್, ಭೀಮಧ್ವನಿ ನ್ಯೂಸ್ 7.